ವೀಕ್ಷಕರೇ, ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳಲ್ಲಿ ಏನಾದ್ರೂ ಒಂದಿಷ್ಟು ಅದೃಷ್ಟ ಬದಲಾಗುತ್ತಾ, ಲಕ್ಕು ಖುಲಾಯಿಸುತ್ತಾ, ಏನಾದ್ರೂ ಧನ ಪ್ರಾಪ್ತಿ ಯೋಗ ಇದೆಯಾ, ಏನಾದ್ರೂ ಈ ತಿಂಗಳಲ್ಲಿ ಚೇಂಜಸ್ ಆಗುವಂತಹ ಅವಕಾಶಗಳು ನಿಮಗೆ ಒಲಿದು ಬರ್ತಾ ಇದ್ದಾವ ಅನ್ನುವಂತಹ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಮಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಪರಿಹಾರ ಇದೆ. ಪರಿಹಾರ ಅಂತೂ ನಿಮಗೆ ಬೇಕೇ ಬೇಕು ಅನ್ನುವಂಥದ್ದು ಅನಿಸ್ತಾ ಇದೆ ಈ ತಿಂಗಳಲ್ಲಿ. ಇನ್ಯಾಕ್ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ನೋಡಿ ಬಹಳಷ್ಟು ಜಂಜಾಟ, ಒತ್ತಡಗಳು, ಮತ್ತೆ ಅನೇಕ ರಿಸ್ಕ್ಗಳು, ಜವಾಬ್ದಾರಿಗಳು ಸಾಕಷ್ಟು ಜೀವನದಲ್ಲಿ ಸಹಜವಾಗಿ ಇರುತ್ತೆ. ಅದರ ಜೊತೆಗೆ ಬಹಳಷ್ಟು ಕೆಲಸದ ನಿಮಿತ್ತವಾಗಿ ಒಂದಿಷ್ಟು ಚಿಂತೆ ಇರುತ್ತೆ. ಏನ್ ಮಾಡ್ಬೇಕು, ಈ ಕೆಲಸ ಅಂದುಕೊಂಡಂಗ ಆಗತ್ತಾ, ಅಂದುಕೊಂಡಂತ ಕೆಲಸದಲ್ಲಿ ಯಶಸ್ಸು ಸಿಗುತ್ತಾ, ಅಥವಾ ಉದ್ಯೋಗ ನಿರ್ವಿಘ್ನವಾಗಿ ನೆರವೇರುತ್ತಾ, ಉದ್ಯೋಗದಲ್ಲಿ ಇರತಕ್ಕಂತ ಅಡೆತಡೆಗಳು ಸರಿ ಆಗುತ್ತಾ, ಉದ್ಯೋಗದಿಂದ ಬರುವಂತ ದುಡ್ಡು ಬರುತ್ತಾ, ಮತ್ತೆ ನಾನು ಯಾರಿಗೋ ಕೊಡೋದಿದೆ ಕೊಟ್ಟು ಬಿಡ್ತೀನ, ಆರ್ಥಿಕವಾಗಿರ್ತಕ್ಕಂಥ ಈ ಸಮಸ್ಯೆನ ಸರಿ ಮಾಡ್ಕೋತೀನ ಅನ್ನುವಂತಹ ಸಾಕಷ್ಟು ಜಂಜಾಟಗಳು, ಸಾಕಷ್ಟು ಚಿಂತೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರತಕ್ಕಂಥದ್ದು. ಆದ್ರೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಹೆಚ್ಚಿನ ಸಮಯವನ್ನ ಕೆಲಸದ ಕಡೆ ವಿನಿಯೋಗವನ್ನ ಮಾಡಬೇಕಾಗುತ್ತೆ. ಹೆಚ್ಚಿನ ಕೆಲಸವನ್ನ ನೀವು ಸಮಯವನ್ನ ಕೆಲಸಕ್ಕೆ ಕೊಟ್ಟಿದ್ದೆ ಆದ್ರೆ ಅನುಕೂಲ ಆಗತ್ತೆ. ಉದ್ಯೋಗದಲ್ಲಿ ಬಹಳಷ್ಟು ಲಾಭಗಳಾಗತ್ತೆ. ಹೊಸ ಹೊಸ ಉದ್ಯೋಗಗಳು ಸೃಷ್ಟಿ ಆಗುವಂತ ಸಾಧ್ಯತೆಗಳಿದೆ. ಆ ಕಾರಣದಿಂದಾಗಿ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದೇ ಕೆಲಸವನ್ನ ನೆಚ್ಕೊಂಡು ಕೂಡೋ ಹಾಗಿಲ್ಲ. ಯಾವ ಕೆಲಸ ಮಾಡ್ತಾ ಇರ್ತೀರಿ ಅದ್ರ ಜೊತೆಗೆ ಪಾರ್ಟ್ ಟೈಮ್ ಮಾಡ್ಲಿಕ್ಕೆ ಅನುಕೂಲ ಇದೆಯಾ, ಅದ್ರ ಕಡೆ ಗಮನ ಕೊಡಿ. ಇರುವಂತ ಕೆಲಸಕ್ಕೆ ಹೆಚ್ಚಿನ ಫೋಕಸ್ ಮಾಡಿ, ಸಮಯ ಕೊಡಿ, ಮಾಡರ್ನ್ ಆಗಿ ಮಾಡಿ. ಉದ್ಯೋಗ ಇರ್ಲಿ ಅಥವಾ ವ್ಯಾಪಾರ ಇರ್ಲಿ ಅಥವಾ ಯಾವುದೋ ಒಂದು ಸರ್ಕಾರಿ ಅರೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ರು ಕೂಡ ಇಚ್ಛಾಶಕ್ತಿಯಿಂದ ನೀವು ಕೆಲಸವನ್ನ ಮಾಡಿ ಖಂಡಿತವಾಗಿಯೂ ಅದರಿಂದ ಲಾಭವನ್ನ ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ನಿಮ್ಮ ಹೆಚ್ಚಿನ ಸಮಸ್ಯೆಗಳು ಯಾವುದು ಅಂತಂದ್ರೆ ಖರ್ಚಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಅನುಭವಿಸ್ತಾ ಇದ್ದೀರಿ. ಇತ್ತೀಚಿನ ದಿನಗಳಲ್ಲಂತೂ ಖರ್ಚು ಮೀಟರ್ ಓಡ್ದಂಗೆ ಓಡ್ತಾ ಇದೆ. ತರ್ಕಕ್ಕೆ ನಿಲ್ಲುತ್ತಾ ಇಲ್ಲ, ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ದುಡ್ಡು ಬರೋದಷ್ಟೇ ಗೊತ್ತಾಗ್ತಾ ಇದೆ, ಖರ್ಚು ಮಾಡುವಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಚಿಂತೆ ನಿಮ್ಮನ್ನ ಎಡೆಬಿಡದೆ ಕಾಡ್ತಾ ಇರತಕ್ಕಂಥದ್ದು. ಆದ್ರೆ ಸ್ವಲ್ಪ ಖರ್ಚಿಗೆ ಅಂಕುಶವನ್ನ ಹಾಕುವಂಥದ್ದು, ಖರ್ಚಿಗೆ ಕಡಿವಾಣವನ್ನ ಹಾಕುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಕುಟುಂಬದಲ್ಲಿ ಒಂದು ಸಂತಸದ ವಾತಾವರಣ ಸೃಷ್ಟಿ ಆಗುತ್ತೆ. ಮನೆಯಲ್ಲಿ ಒಂದು ನೆಮ್ಮದಿ ಇರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಅನೇಕ ಎಡರು ತೊಡರುಗಳ ಮಧ್ಯದಲ್ಲಿಯೂ ಕೂಡ ಒಂದು ಖುಷಿಯ ಜೀವನವನ್ನ ಅನುಭವಿಸೋದಕ್ಕೆ ಕೂಡ ಅವಕಾಶಗಳು ನಿಮಗೆ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೌಟುಂಬಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಬಂಧು ಬಾಂಧವರ ಮಧ್ಯದಲ್ಲಿ ನಿಮ್ಮ ರಿಲೇಷನ್ ಅಲ್ಲಿ ಇರತಕ್ಕಂತಹ ಅನೇಕ ಎಡರು ತೊಡರುಗಳು, ಗೊಂದಲಗಳು, ಸಮಸ್ಯೆಗಳು ನಿವಾರಣೆ ಆಗುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಬಹುದು. ಒಂದು ಆರೋಗ್ಯದ ದೃಷ್ಟಿಕೋನದಿಂದ ಬಹಳ ಒಳ್ಳೆ ಫಲಗಳು ಸಿಗುವಂಥದ್ದು. ದೀರ್ಘಕಾಲೀನ ಅನಾರೋಗ್ಯಗಳು ಏನಾದ್ರೂ ಇದ್ರೆ ಆ ಅನಾರೋಗ್ಯ ನಿವಾರಣೆ ಆಗುವಂಥದ್ದು, ಒಳ್ಳೆಯ ಒಂದು ಆರೋಗ್ಯ ವೃದ್ಧಿ ಆಗುತ್ತೆ. ಯೋಗ ಮಾಡೋದು, ವಾಕಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಧ್ಯಾನ ಮಾಡೋದು, ಒಳ್ಳೆಯ ಆಹಾರವನ್ನ ಸೇವನೆ ಮಾಡತಕ್ಕಂಥದ್ದು, ಇದರಿಂದ ಆರೋಗ್ಯ ವೃದ್ಧಿ ಆಗುವಂಥದ್ದು. ಆರೋಗ್ಯದಲ್ಲಿ ಮಹತ್ತರವಾದ ಬದಲಾವಣೆಗಳಾಗುತ್ತೆ. ಫಿಸಿಕಲಿ ಫಿಟ್ ಇರ್ತೀರಿ, ಮೆಂಟಲಿ ಫಿಟ್ ಇರ್ತೀರಿ. ನೋಡಿ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಲಾಭಗಳು, ಅನುಕೂಲಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಿಂದ ಜನಮನ್ನಣೆಯನ್ನು ಗಳಿಸ್ತಕ್ಕಂಥದ್ದು ಇದು ಬಹಳ ಮುಖ್ಯ. ನಾವು ಕೆಲಸ ಮಾಡುವಂಥದ್ದು ನಮ್ಮ ಉಪಜೀವನಕ್ಕಾಗಿ, ನಮ್ಮ ಆರ್ಥಿಕ ಸಮಸ್ಯೆಯನ್ನ ಬಲಪಡಿಸೋದಕ್ಕಾಗಿ, ನಮ್ಮ ಬೇಕು ಬೇಡುಗಳನ್ನ ಸರಿದೂಗಿಸ್ಕೊಳ್ಳೋದಕ್ಕಾಗಿ ಉದ್ಯೋಗವನ್ನ ಮಾಡ್ತೀವಿ. ಆದ್ರೆ ಕಾಯಕವೇ ಕೈಲಾಸ, ಅದು ಮಾಡ್ಲೇಬೇಕು. ಆದ್ರೆ ಉದ್ಯೋಗ ಮಾಡ್ತಾನೆ ಸಾರ್ವಜನಿಕ ವಲಯದಲ್ಲಿ ಒಂದು ಹೆಸರನ್ನ ಮಾಡುವಂಥದ್ದು, ಇನ್ನೊಬ್ಬರಿಗೆ ಅನುಕೂಲಕರವಾಗಿರ್ತಕ್ಕಂತಹ ಅವಕಾಶಗಳನ್ನ ಸೃಷ್ಟಿಸುವಂಥದ್ದು, ನಮ್ಮ ಉದ್ಯೋಗದಿಂದ 4 ಜನರಿಗೆ ಅನುಕೂಲ ಆಗುವಂಥದ್ದು ಇದೆಯಲ್ಲ, ಅದು ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇಂಥ ಕಾರಣದಿಂದಾಗಿ ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸುವಂತಹ ಸಾಧ್ಯತೆಗಳು, ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುವಂಥದ್ದು, ಜನಮನ್ನಣೆಯನ್ನ ಗಳಿಸುವಂತಹ ಸನ್ನಿವೇಶಗಳು ಕೆಲಸದ ದಿಸೆಯಿಂದಾಗಿ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದಾಗ ಆ ಕೆಲಸದಲ್ಲಿ
ನಮ್ಮ ಒಂದು ಸಕ್ಸಸ್ಸು, ನಮ್ಮ ವೈಯಕ್ತಿಕ ಸಕ್ಸಸ್ಸಿನ ಜೊತೆಗೆ ಸಾರ್ವಜನಿಕರಲ್ಲಿಯೂ ಕೂಡ ಒಂದು ದೊಡ್ಡ ಹೆಸರನ್ನ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದಕ್ಕೆ ಇದೇ ಸಾಕ್ಷಿ ಆಗಬಹುದು. ಇನ್ನು ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ, ಇನ್ನೊಬ್ಬ ಅನೇಕ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿಸೋದಿದೆ. ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರ್ತಕ್ಕಂತ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇದು 80 ರಿಂದ 100 ಪುಟ ಅಂತಂದ್ರೆ ನೀವೇ ಲೆಕ್ಕ ಹಾಕಿ ಇದು ಎಷ್ಟರ ಮಟ್ಟಿಗೆ ಮಾಹಿತಿಗಳನ್ನ ಸಂಗ್ರಹಿಸುತ್ತೆ, ಒದಗಿಸುತ್ತೆ ಅನ್ನುವಂಥದ್ದು. ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು, ಯಾಕಂದ್ರೆ ಅವರಿಗೆ ಅದರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಅದಕ್ಕಾಗಿ JB ಪ್ರೆಡಿಕ್ಷನ್ಸ್ ಅವರು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಒಂದು ಉಪಯೋಗವನ್ನ ಮಾಡ್ಕೊಳ್ಳಿ ಈ ಅವಕಾಶವನ್ನ. ಇನ್ನು ಈ ವರದಿಯಲ್ಲಿ ನೋಡಿ, ಮಿಥುನ್ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ನಾವು ಮುಂದುವರಿಯೋದಾದ್ರೆ, ಮಿತ್ರರೊಂದಿಗೆ ಸಂತೋಷವಾಗಿರತಕ್ಕಂತ ಒಂದು ಸಮಯ ಕಳೀತೀರಿ. ಹಳೆಯ ನೆನಪುಗಳು, ಹಳೆಯ ಸ್ಥಳಗಳು, ಹಳೆಯ ಊರುಗಳು ಅಥವಾ ನೀವು ಬಾಲ್ಯದಲ್ಲಿ ಬೆಳೆದಿರತಕ್ಕಂತಹ ಕೆಲವೊಂದು ನೆನಪುಗಳು ಅಥವಾ ಸ್ಥಳಗಳನ್ನು ನೋಡುವಂತಹ ಸನ್ನಿವೇಶಗಳು ನಿಮಗೆ ಇಲ್ಲಿ ಕಂಡು ಬರುತ್ತೆ. ಆರ್ಥಿಕವಾಗಿರತಕ್ಕಂತ ಸ್ಥಿತಿ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗತ್ತೆ. ನೋಡಿ, ದುಡ್ಡು ಬರ್ತಾ ಇದೆ ಅನ್ನೋ ಮಾತ್ರಕ್ಕೆ ಅನವಶ್ಯಕವಾಗಿ ಖರ್ಚು ಮಾಡಿ ಬೇಡದಿರುವಂತಹ ಕೆಲಸಗಳನ್ನ ಮಾಡಿ ನೀವು ನಷ್ಟವನ್ನ ಅನುಭವಿಸುವಂತಹ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದಿಲ್ಲಿ. ಸ್ವಲ್ಪ ಹೆಚ್ಚಿನ ಗಮನವನ್ನ ಕೆಲಸದ ಕಡೆ ಕೊಡಬೇಕು. ನಿಮ್ಮ ನಡವಳಿಕೆಯಿಂದ ಕೆಲವೊಬ್ಬರಿಗೆ ಸಮಸ್ಯೆಗಳನ್ನ, ನೋವುಗಳನ್ನ ಅಥವಾ ತೊಂದರೆಯನ್ನ ಉಂಟಾಗಬಹುದು. ಕೆಲವೊಂದು ನಿಮ್ಮ ಅರಿವಿಗಿರ್ಲಾರ್ದಂಗೆ ಕೆಲವೊಂದು ಸಂದರ್ಭಗಳಲ್ಲಿ ಆಗ್ತದೆ. ಆಮೇಲೆ ನೀವು ಪಶ್ಚಾತ್ತಾಪ ಪಡ್ತೀರಿ. ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಮಾತಾಡೋದ್ರ ಕಡೆ ಆಗ್ಲಿ ಅಥವಾ ನಡವಳಿಕೆ ಆತರ ಇರ್ಲಿ. ಕೆಲವೊಂದು ಎಲ್ಲರ ಪರಿಸ್ಥಿತಿ ಒಂದೇ ತರ ಇರೋದಿಲ್ಲ, ಸಿಚುವೇಶನ್ ಬೇರೆ ಬೇರೆದರ ಆಗಿರುತ್ತೆ. ಸ್ವಲ್ಪ ಅದರ ಕಡೆ ಗಮನ ಕೊಡಿ. ಇನ್ನು ಈ ತಿಂಗಳ ಕೊನೆಯಲ್ಲಿ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಕಂಡು ಬರುವಂತಹ ಸನ್ನಿವೇಶಗಳಿದೆ. ಇನ್ನು ಪ್ರಯಾಣದಿಂದ ಒಳ್ಳೆ ಧನಲಾಭಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡಿ, ಯಾಕಂತಂದ್ರೆ ದೀರ್ಘಕಾಲೀನ ಪ್ರಯಾಣ ಅಥವಾ ಮೋಜಿಗಾಗಿ ಮಾಡುವಂತ ಪ್ರಯಾಣ ಒಳ್ಳೆ ಫಲ ಕೊಡಲ್ಲ. ಸ್ವಲ್ಪ ನಿಮ್ಮ ಕೆಲಸ ಕಾರ್ಯದ ನಿಮಿತ್ತವಾಗಿ ಮಾಡತಕ್ಕಂತ ಪ್ರಯಾಣಗಳು ಇದೆಯಲ್ಲ, ಅದು ಒಳ್ಳೆ ಫಲಗಳು ನಿಮಗೆ ಸಿಗುವಂತ ಸನ್ನಿವೇಶಗಳಿದೆ. ಇದ್ರ ಕಡೆ ಗಮನ ಕೊಡಿ. ಬೇರೆ ಜನಗಳೊಂದಿಗೆ ಸುಮ್ಮನೆ ಅನವಶ್ಯಕವಾಗಿರ್ತಕ್ಕಂತ ವಾದ ವಿವಾದಗಳು ಬೇಡ, ಕಲಹಗಳು ಬೇಡ. ತಾಳ್ಮೆ ಇರಲಿ, ಶಾಂತಿಯುತವಾಗಿ ಕೆಲಸಗಳನ್ನ ಮಾಡ್ಕೊಳ್ತಕ್ಕಂತ ಪ್ರಯತ್ನವನ್ನ ನೀವು ಮಾಡಿ. ಖಂಡಿತ ಇದರಿಂದ ಒಳ್ಳೆ ಫಲಗಳು ಸಿಗುವಂತ ಸನ್ನಿವೇಶಗಳಿದೆ. ಇನ್ನು ಉದ್ಯೋಗಗಳಿಂದ ಸಹಕಾರ ಸಿಗುತ್ತೆ. ನಿಮ್ಮ ಸಹಪಾಠಿಗಳು ನಿಮಗೊಂದಿಷ್ಟು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಒಂದಿಷ್ಟು ಅನುಕೂಲಕರವಾಗಿರತಕ್ಕಂತ ಫಲಗಳನ್ನ ತಂದು ಕೊಡುವಂತ ಸನ್ನಿವೇಶಗಳಿದೆ. ಮಾನಸಿಕವಾದಂತ ಶಾಂತಿ ಸಿಗುತ್ತೆ. ಆಕಸ್ಮಿಕವಾದ ಧನಲಾಭ ಇದೆ ಈ ತಿಂಗಳಲ್ಲಿ.
ಯಾವುದೋ ಒಂದು ಮೂಲದಿಂದ ಅಥವಾ ಈ ಹಿಂದೆ ದುಡಿದಿರುವಂತ ಮೂಲದಿಂದ ಯಾರಿಗೋ ಕೊಟ್ಟಿರುವಂತ ದುಡ್ಡು ಸಡನ್ ಆಗಿ ಬಂದು ಬಿಡುವಂತದ್ದು ಅಥವಾ ಪಿತ್ರಾರ್ಜಿತ ಆಸ್ತಿ, ಈ ರೀತಿ ಏನೋ ಒಂದು ಅನುಕೂಲತೆಗಳು ನಿಮಗೆ ಹಣಕಾಸಿನ ದಿಶೆಯಲ್ಲಿ ಕಂಡು ಬರುತ್ತೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಹೊಸ ಹೊಸ ಚಿಂತನೆಗಳನ್ನ ಕಾರ್ಯರೂಪಕ್ಕೆ ತರುವಂತದ್ದು, ಹೊಸ ಆವಿಷ್ಕಾರ ಮಾಡುವಂಥದ್ದು, ಕೆಲಸಕ್ಕೆ ಒಂದು ಹೊಸ ವಿಚಾರಗಳನ್ನ ಸೇರಿಸುವಂತಹ ಸನ್ನಿವೇಶಗಳಿದೆಯಲ್ಲ, ಅದು ಸ್ವಲ್ಪ ವಿವಿಧವಾಗಿ ವೈವಿಧ್ಯಮಯವಾಗಿ ಕಂಡು ಬರುವಂತಹ ಸನ್ನಿವೇಶಗಳಿದೆ. ಖರ್ಚುಗಳಿಗೆ ಸಹಜವಾಗಿ ಕಡಿವಾಣ ಹಾಕಿ ಆರೋಗ್ಯದಲ್ಲಿ ಚೇತರಿಸಕ್ಕೆ ಸಹಜವಾಗಿ ಈ ಒಂದು ತಿಂಗಳ ಕೊನೆಯಲ್ಲಿ ಆರೋಗ್ಯ ದಿಶೆಯಲ್ಲಿ ಬಹಳ ಚೆನ್ನಾಗಿ ಫಲ ಇದೆ. ಕೆಲವೊಬ್ಬರಿಗೆ ಸ್ವಲ್ಪ ಈ ಚಿಕ್ಕ ಪುಟ್ಟ ಗಾಯಗಳಾಗುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಆರೋಗ್ಯದ ಅಂದ್ರೆ ಈ ವಾಹನದಲ್ಲಿ ಅಥವಾ ಈ ಕಬ್ಬಿಣದ ಕೆಲಸ ಮಾಡುವಂತ ಜಾಗದಲ್ಲಿ ಅಥವಾ ಸ್ತ್ರೀಯರು ಅಡಿಗೆ ಮಾಡುವಂತ ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ನೋಡ್ಕೋಬೇಕು. ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಚಿಕ್ಕ ಪುಟ್ಟ ಸಮಸ್ಯೆ ಕಡೆ ಸ್ವಲ್ಪ ಗಮನ ಹರಿಸುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಚಿಕ್ಕ ಪುಟ್ಟ ಗಾಯಗಳು, ಗಾಯದಿಂದ ಖರ್ಚುಗಳು, ಆಸ್ಪತ್ರೆಗಳು, ಕೆಲಸದ ಮೇಲೆ ಅನಾವಶ್ಯಕವಾದ ಪರಿಣಾಮಗಳು, ಒಂದಕ್ಕೊಂದು ಚೈನ್ ಸಿಸ್ಟಮ್ ತರ ಸಮಸ್ಯೆಗಳಾಗುವಂತ ಸನ್ನಿವೇಶಗಳು ಇರುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಕೆಲವೊಬ್ಬರಿಗೆ ಮನೆ ಬದಲಾವಣೆ ಮಾಡುವಂತಹ ಸನ್ನಿವೇಶಗಳು ಬರಬಹುದು. ಬಂಧು ಮಿತ್ರರೊಂದಿಗೆ ಒಳ್ಳೆ ಸಾಮರಸ್ಯ ಇರ್ತಕ್ಕಂಥದ್ದು, ಕುಟುಂಬಕ್ಕಾಗಿ ಹೆಚ್ಚಿನ ತ್ಯಾಗವನ್ನ ಮಾಡ್ತೀರಿ, ಕುಟುಂಬಕ್ಕಾಗಿ ಹೆಚ್ಚಿನ ಖರ್ಚು ಮಾಡೋದು, ಸಮಯ ಕೊಡೋದು, ಈ ರೀತಿ ಎಲ್ಲ ಇರುತ್ತೆ. ಆತ್ಮೀಯರ ಸಹಕಾರದಿಂದ ದೊಡ್ಡ ಮಟ್ಟದ ಕೆಲಸ ಕೈಗೂಡುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಕಿರಿಕಿರಿ ಉಂಟಾಗುವಂತಹ ಸನ್ನಿವೇಶಗಳಿರುತ್ತೆ. ಕೆಲಸದ ಜಾಸ್ತಿ ಒತ್ತಡ ಆಗುವಂತದ್ರಿಂದ ಸಹಜವಾಗಿ ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮಗಳು ಉಂಟಾಗುವಂತಹ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ, ಸಮಯ ತಗೊಳ್ಳಿ. ನಿಮಗೋಸ್ಕರ ಸ್ವಲ್ಪ ಈ ತಿಂಗಳಲ್ಲಿ ಅಂತೂ ಅದ್ಭುತವಾದಂತಹ ಫಲಗಳಂತೂ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಈ ಅದ್ಭುತವಾದ ಫಲಗಳು ಸಿಗೋದಕ್ಕೆ ಅದ್ಭುತವಾದ ಪರಿಹಾರಗಳು ಬೇಕಲ್ವಾ? ಆ ಪರಿಹಾರಗಳು ಯಾವುದು, ಏನ್ ಮಾಡಬೇಕು ಆ ಪರಿಹಾರಗಳು ಅಂತಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡೋಣ ಸುಲಭವಾದ ಪರಿಹಾರಗಳು. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಜೂನ್ ತಿಂಗಳ ಮಾಸ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಏನು ಒಂದು ಪರಿಹಾರ ಮಾಡ್ಕೋಬೇಕು ಮಿಥುನ್ ರಾಶಿಯವರು ಜುಲೈ ತಿಂಗಳಲ್ಲಿ ಅಂತ ನೋಡಿದ್ರೆ, ನೋಡಿ, ಈ ನಿಮ್ಮ ಕೈಲಾಗಿರದಷ್ಟು ಈ ಅನ್ನದಾನವನ್ನ ಮಾಡತಕ್ಕಂಥದ್ದು, ಕಡು ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ, ನೋವಿನಲ್ಲಿದ್ದವರಿಗೆ, ಅನಾಥರಿಗೆ, ಇಂಥವರಿಗೆ ನಿಮ್ಮ ಕೈಲಾದಷ್ಟು ಅನ್ನದಾನವನ್ನ ಮಾಡತಕ್ಕಂಥದ್ರಿಂದ ಬಹಳ ಅದ್ಭುತವಾದ ಫಲಗಳು ಸಿಗುತ್ತೆ. ಅದರ ಜೊತೆಗೆ ಶಿವ ದೇವಾಲಯಕ್ಕೆ ಎಳ್ಳೆಣ್ಣೆಯನ್ನು ಅರ್ಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಶಿವನ ಆರಾಧನೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿ, ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.